ಆತ ಕಳೆದ 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಅವರ ಸುಖ ಸಂಸಾರಕ್ಕೆ 2 ಮುದ್ದಾದ ಮಕ್ಕಳಿದ್ವು. ಕೂಲಿ ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದಾತ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾಗಿದ್ದಾನೆ. ಮಗನ ನೆನೆದು ಹೆತ್ತ ತಾಯಿಯ ಆಕ್ರಂದನ. ಶಾಲಾ ಸಮವಸ್ತ್ರದಲ್ಲೇ ಅಜ್ಜಿ ಜೊತೆ ಕುಳಿತು ಮುಗ್ಧ ನೋಟ ನೋಡುತ್ತಿರೋ ಮಕ್ಕಳು. ಗ್ರಾಮದಲ್ಲಿ ಆವರಿಸಿರುವ ನೀರವ ಮೌನ. ಈ ಹೃದಯ ವಿದ್ರಾವಕ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿ ಗ್ರಾಮದಲ್ಲಿ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪಾಪಿ ಪತ್ನಿ. ಪ್ರೇಯಸಿಯ ಗಂಡನ ಕೊಂದು ನದಿಗೆ ಎಸೆದ ಪ್ರಿಯಕರ. ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ರಘು. ವಯಸ್ಸಿನ್ನೂ 36. ಹಾವೇರಿ ಮೂಲದ ಶ್ರುತಿ ಎಂಬಾಕೆಯನ್ನ ಕಳೆದ 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಈತನ ಪ್ರೀತಿಗೆ ಸಾಕ್ಷಿ ಎಂಬಂತೆ 2 ಮಕ್ಕಳಿದ್ರು. ಮಾಡ್ತಿದ್ದದ್ದು ಕೂಲಿ ಕೆಲಸವಾದ್ರೂ ಪ್ರೀತಿಸಿ ಕೈ ಹಿಡಿದವಳನ್ನ ರಾಣಿಯಂತೆ ನೋಡಿಕೊಳ್ಳುತ್ತಿದ್ದ. ಮಕ್ಕಳಿಗೆ ವಾತ್ಸಲ್ಯದ ಶ್ರೀಮಂತಿಕೆ ತುಂಬಿದ್ದ. ಕೂಲಿ ಕೆಲಸ ಮಾಡಿ ಸಂಸಾರದ ನೊಗ ಎಳೆಯುತ್ತಿದ್ದ ರಘುವಿಗೆ ಕುಡಿತದ ಚಟ ಇತ್ತಂತೆ. ಇದು ದಂಪತಿ ನಡುವಿನ ಸಂಸಾರದ ಹಳಿತಪ್ಪುವಂತೆ ಮಾಡಿತ್ತು. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಗಾರ್ಡನಿಂಗ್ ಕೆಲಸ ಮಾಡುತ್ತಿದ್ದ ಶ್ರುತಿ ನಿಟ್ಟುವಳ್ಳಿ ನಿವಾಸಿ ಉಬೇದುಲ್ಲಾ ತೆಕ್ಕೆಗೆ ಸೇರಿದ್ದಳು. ತಮ್ಮಿಬ್ಬರ ಸರಸಕ್ಕೆ ಗಂಡ ಅಡ್ಡಿಯಾಗಬಹುದು ಅನ್ನೋ ಕಾರಣದಿಂದ ಆಗಸ್ಟ್ 11ರಂದು ಪತಿ ರಘು ಹತ್ಯೆಗೆ ಪತ್ನಿ ಹಾಗೂ ಪ್ರಿಯಕರ ಪ್ಲಾನ್ ಮಾಡಿದ್ದಾರೆ. ರಘುಗೆ ಪರಿಚಯವಿದ್ದ ಸುರೇಶ್ ಎಂಬಾತನ ಮೂಲಕ ಆತನನ್ನ ದಾವಣಗೆರೆಯ ಬಾರ್ ಒಂದಕ್ಕೆ ಕರೆಸಿ ಅಲ್ಲಿ ಆತನಿಗೆ ಕಂಠಪೂರ್ತಿ ಕುಡಿಸಿದ್ದಾರೆ. ಬಳಿಕ ಹರಿಹರದ ತುಂಗಾ ನದಿ ತೀರಕ್ಕೆ ಕರೆದೊಯ್ದು ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನ ತುಂಗಭದ್ರಾ ನದಿಗೆ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. 9 ದಿನ ನೋಡ್ರಿ ಸರ್, ಅವಾಗ್ಲಿಂದ ಹುಡ್ಕಕ್ ಹಚ್ಚಿದೆ. ನಾವು ಸೊಸಿ ಅದೇನ್ ಅನ್ನೋದು ಗೊತ್ತಾಗ್ಲಿಲ್ಲ. ನಮ್ಮ ಜೊತೆಗೆ ಹುಡುಕಿ ಸರ್, ನಮ್ಮ ಜೊತೆಗೆ ಹುಡುಕಿದಾಳ ಸರ್. ನಮ್ಮ ಜೊತೆಗೆ ಹುಡುಕಿ ಅಡಿಬಿಡು ನನ್ನ ಸೊಸಿ ಏನು ಮಾಡಿಲ್ಲ ಅಂತಂದು ನಾವು ಇಬ್ಬರು ಹುಡುಕಿದ್ವಿ. ಅತ್ತೆ ಸೊಸೆ ಕೂಡ ಹುಡುಕಿ ಜನನೆಲ್ಲ ಕಳ್ಸ್ಕೊಂಡು ಹುಡುಕಿದ್ವಿ ಸರ್. ಅದು ಒಳಗೆ ಏನು ಮಾಡ್ತಾಳೆ ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ನನಗೆ. ಏನೇನು ಹೇಳಲಿಲ್ಲ ಆಕಿನೇ ಸಾಗೊಳಿಸಿದಾನಂತ ಹೇಳಿದಾರೆ ಸರ್ ಆಕಿಗೆ. ಮತ್ತೆ ಜೊತೆ ಬಂದ್ಬಿಟ್ಟು ಹುಡ್ಕೋದೇನು ಮಾಡೋದೇನು ಒಳ್ಳೆ ಹಾಳೋದೇನು ನಮಗೇನು ಸರ್ ಹಂಗೆ ಹುಡುಕ್ತಿದ್ದಾರೆ ಅಂದಮೇಲೆ ಯಾರಿಗೂ ಅನುಮಾನ ಬರಲ್ಲ ಸರ್. ಹಂಗೆ ಸುಮ್ಮನೆ ಸರ್. ಈಗ ಆಮೇಲೆ ನಮ್ಮ ಗ್ರಾಮಸ್ಥರು ಸ್ವಲ್ಪ ಹೇಳಿದ್ರು ಸರ್, ಹಿಂಗೆ ಐತೆ ಒಮ್ಮಂದು ಹಂಗೆ ಹಿಂಗೆ ಅಂತ ಅಂದಾಗ ಸ್ವಲ್ಪ ಪೊಲೀಸರು ಕಾಲೇಜ್ ಎಲ್ಲ ಚೆಕ್ ಮಾಡ್ಸಾಗ ಒಮ್ಮ ಸಿಕ್ಕಿದ್ದಾರೆ ಸರ್. ಅದು ಆ ಸಾಲ ಸೂಲ ಮಾಡಿ ಎಲ್ಲರ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ಈಗ ಹುಡುಕಿ ಸರ್ ಎಲ್ಲ ಹತ್ತತ್ರ 2-3 ಲಕ್ಷ ಹತ್ರ ಹೋಗಿ ಸರ್. ಎಲ್ಲಿಂದ ತರೇನು ಸರ್? ಈಗ ಎಲ್ಲ ಗೊತ್ತಿದ್ದು ಶವ ಹುಡುಕುವ ನಾಟಕವಾಡಿದ ಶ್ರುತಿ. ಮಗನ ಶವ ಹುಡುಕಲು ಬಡ್ಡಿಗೆ ಹಣ ತಂದ ತಾಯಿ. ಮಾಡಬೇಕು ಅಂದುಕೊಂಡಿದ್ದನ್ನೆಲ್ಲ ಸಲೀಸಾಗಿಯೇ ಮಾಡಿ ಮುಗಿಸಿದ್ದ ಶ್ರುತಿ ಆಡಿದ ನಾಟಕ ಒಂದೆರಡಲ್ಲ. ಎಲ್ಲ ಗೊತ್ತಿದ್ದರೂ ಗಂಡ ಕಾಣೆಯಾಗಿದ್ದಾನೆ ಅಂತ ಹೇಳಿ ಅತ್ತೆ, ಮೈದುನ ಹಾಗೂ ಸಂಬಂಧಿಕರ ಜೊತೆ ಹುಡುಕಾಟದ ನಾಟಕವಾಡಿದ್ದಾಳೆ ಈ ನೌಟಂಕಿ ಶ್ರುತಿ. ಇನ್ನು ಮಗನ ಪತ್ತೆಗಾಗಿ ನಯಾ ಪೈಸೆ ಇಲ್ಲದ ರಘುವಿನ ತಾಯಿ ಬಡ್ಡಿ ರೂಪದಲ್ಲಿ ಸಾಲ ತಂದು ಹುಡುಕಾಟ ನಡೆಸಿದ್ದಾಳೆ. ಈ ವೇಳೆ ಅತ್ತೆಯ ಜೊತೆಯೇ ಇದ್ದ ಶ್ರುತಿ ವರ್ತನೆಯಿಂದ ಸಂಬಂಧಿಕರಿಗೆ ಅನುಮಾನ ಬಂದಿದ್ರಿಂದ ಈ ಬಗ್ಗೆ ಹದಡಿ ಠಾಣೆ ಪೊಲೀಸರಿಗೆ ತಿಳಿಸಿದ್ದಾರೆ. ಈ ವೇಳೆ ಶ್ರುತಿ ಹಾಗೂ ಆಕೆಯ ಸಹೋದರಿ ವಿಚಾರಣೆ ನಡೆಸಿದಾಗ ಬಣ್ಣ ಬಯಲಾಗಿದೆ. ಈಗ ಸಾಕಾರಿಲ್ಲ ಸರ್, ಅಜ್ಜಿ ನೋಡಿದ್ರೆ ಅದು ಆಲ್ಟ್ ಪ್ರಾಬ್ಲಮ್. ಮಕ್ಕಳನ್ನ ಯಾರು ಸಾಕ್ತಾರೆ ಸರ್? ನಮಗೆ ನ್ಯಾಯ ಬೇಕು ಸರ್ ಅವನಿಗೆ. ನಮಗೆ ಯಾಕೆ ಎಲ್ಲರೂ ಸರ್ ಅವ್ನು ಇರಬಾರ್ದು, ಆ ಹುಡುಗರು ಸಾಕ ನ್ಯಾಯ ಬೇಕು ಸರ್ ನಮಗೆ. ಈಗ ಹೋಗ್ಬಿಟ್ಲು ಸರ್. ಅಕ್ಕೆ ತಿನ್ನ ಘಟನೆ ನಡೀತಾವ ಸರ್. ಅಕ್ಕಿ ಮಾಡಿಲ್ಲ ತಿನ್ನಬೇಕು ಮಾಡ್ತಾಳೆ ಸರ್. ಗಂಡ್ರು ಕಳೀತಾರೆ ಸರ್. ಅದೀಗ ಗಂಡಸನ್ನೆಲ್ಲ ಕಳೆದ್ರೆ ನಾವು ಯಾಕಿರ್ಬೇಕು ಹೇಳಿ ಸರ್ ಜೀವನದಾಗ? ಆ ಮಕ್ಕಳನ್ನ ಯಾರು ನೋಡ್ತಾರೆ? ಯಾರು ಅವನಾರ ಇದ್ದಿದ್ರೆ ಅತ್ಲಿಗೆ ಹಂಗಂಗಾರ ಜೀವನ ಮಾಡಿ ಸಾಕ್ತದ ಸರ್. ನಮಗೆ ನ್ಯಾಯ ಬೇಕು ಸರ್. ಹದಡಿ ಪೊಲೀಸರು ಶ್ರುತಿ ಆಕೆಯ ಪ್ರಿಯಕರ ಉಬೇದುಲ್ಲಾ, ಸ್ನೇಹಿತ ಸುರೇಶ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮತ್ತೊಂದೆಡೆ ತುಂಗಭದ್ರಾ ನದಿಯಲ್ಲಿ ರಘು ಶವಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಇತ್ತ ತಂದೆ ಕೊಲೆಯಾಗಿದ್ರೆ ತಾಯಿ ಜೈಲು ಪಾಲಾಗಿದ್ದು 2 ಮುಗ್ಧ ಮಕ್ಕಳು ಅನಾಥರಾಗಿದ್ದಾರೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.